ಬಳ್ಳಾರಿ ರೆಡ್ಡಿ ಕಾಳಗದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತ ಬಲಿಯಾಗಿದ್ದು ಜನಾರ್ದನ್ ರೆಡ್ಡಿ ಹಾಗೂ ಬಿಜೆಪಿ ವಿರುದ್ಧ ಹರಿಪ್ರಸಾದ್ ವಾಗ್ದಾಳಿ ನಡೆಸಿದ್ದಾರೆ. ರಿಪಬ್ಲಿಕ್ ಬಳ್ಳಾರಿ ಆಗಿತ್ತು, ನಮ್ಮ ಪಾದಯಾತ್ರೆ ಬಳಿಕ ಹೋಯಿತು. ಜನಾರ್ದನ್ ರೆಡ್ಡಿ ಬಳ್ಳಾರಿಗೆ ವಾಪಸ್ ಬಳಿಕ ಇಂಥ ಘಟನೆ ನಡೆದಿದೆ. ಬಿಜೆಪಿ ಅಧಿಕಾರಕ್ಕೆ ಬಂದರೂ ಬುಲ್ಡೋಸರ್ ಸಂಸ್ಕೃತಿ ಕೊಲೆ ಸಾಮಾನ್ಯ. ಬಿಜೆಪಿ ಆಡಳಿತದ ಯುಪಿ, ಎಂಪಿ, ಬಿಹಾರದಲ್ಲಿ ನೋಡ್ಲಿ, ಇಲ್ಲಿನ ಅಂಕಿಅಂಶ ನೋಡ್ಲಿ, ಕರ್ನಾಟಕದಲ್ಲಿ ಶಾಂತಿ ಕಾಪಾಡಿದ್ದೀವಿ. ಜನಾರ್ದನ್ ರೆಡ್ಡಿ ಬಳ್ಳಾರಿಗೆ ಹೋಗುವ ಮುನ್ನ ಎಲ್ಲ ಶಾಂತವಾಗಿತ್ತು. ಜನಾರ್ದನ್ ರೆಡ್ಡಿ ವಿರುದ್ಧ ಕಾಂಗ್ರೆಸ್ ನಾಯಕ ಹರಿಪ್ರಸಾದ್ ಕೆಂಡಕಾರಿದ್ದು ಹೀಗೆ. ಕಾಂಗ್ರೆಸ್ ಕಾರ್ಯಕರ್ತ ಸತ್ತಿರ್ತಕ್ಕಂಥದ್ದು ಅದು ಯಾರು ಮಾಡಿಸಿದ್ದಾರೆ ಅನ್ನೋದು ನೀವು ಯೋಚನೆ ಮಾಡಬೇಕಾಗುತ್ತೆ. ಯಾಕಂದರೆ ಬೆಳ್ಳಾರಿ ರಿಪಬ್ಲಿಕ್ ಇತ್ತು, ಅದನ್ನು ಬೆಂಗಳೂರಿಂದ ಬೆಳ್ಳಾರಿವರೆಗೂ ನಾವು ಪಾದಯಾತ್ರೆ ಮಾಡಿ ಆ ರಿಪಬ್ಲಿಕ್ನ ಧ್ವಂಸ ಮಾಡಿದ್ವಿ. ಯಾರು 4.5 ವರ್ಷ ಜೈಲಲ್ಲಿದ್ದರು ಅವರು ಬೇರೆ ಕ್ಷೇತ್ರದಲ್ಲಿ ಹೋಗಿ ಚುನಾವಣೆ ನಿಂತು ಗೆದ್ದು ಇವತ್ತಲ್ಲಿ ದಬ್ಬಾಳಿಕೆ ಮಾಡ್ತಕ್ಕಂಥದ್ದು ಸರಿಯಲ್ಲ. ನೇರವಾಗಿ ಭಾರತೀಯ ಜನತಾ ಪಾರ್ಟಿ ಬಂದರೆ ಇದೇ ರೀತಿಯ ಹಿಂಸೆ, ಬುಲ್ಡೋಸರು, ಕೊಲೆಗಳು ನೋಡ್ತಕ್ಕಂಥದ್ದು ನಾವು ನಿರೀಕ್ಷೆ ಮಾಡ್ಬೋದು. ಕಾನೂನು ಸುವ್ಯವಸ್ಥೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಬಂದ ಮೇಲೆ ನಾವು ಸರ್ವ ಪ್ರಯತ್ನವನ್ನು ಮಾಡಿದ್ದೀವಿ. ಇದು ಸರ್ವ ಜನಾಂಗದ ಶಾಂತಿಯ ತೋಟ, ಶಾಂತಿಯಿಂದ ನೆಲೆಸಲಿಕ್ಕೆ ಎಲ್ಲ ಪ್ರಯತ್ನವನ್ನು ಮಾಡಿದ್ದೀವಿ. ನಾವು ಶಾಂತಿಯಿಂದ ಬದುಕ್ತಾ ಇದ್ದೀವಿ. ಈಗ ನಾವು ಕೂಡ ಬಳ್ಳಾರಿಯಲ್ಲಿ ನಡೆದಂಥ ಘಟನೆ ಮಾಧ್ಯಮದಲ್ಲೂ ಕಳ್ಕೊಂಡ್ವಿ ಮತ್ತು ಸ್ವಲ್ಪ ಮಾಹಿತಿ ಸಿಕ್ತು. ಅಲ್ಲಿ ಒಂದು ವಾಲ್ಮೀಕಿ ಒಂದು ಪ್ರತಿಮೆ ಅನಾವರಣದ ವಿಚಾರದಲ್ಲಿ, ಫ್ಲೆಕ್ಸ್ ಹಾಕಿರ್ತಕ್ಕಂಥ ವಿಚಾರದಲ್ಲಿ ಗೊಂದಲ ಆಗಿ ಅಲ್ಲಿ ಘರ್ಷಣೆ ಆದಂಥ ಸಂದರ್ಭದಲ್ಲಿ ಅಲ್ಲಿ ಒಬ್ಬರು ಗನ್ಮೆನ್ ಅವರು ಮುಂಜಾಗ್ರತಾ ಇದೆ ಅಂಥೇಳಿ ಅವರು ಅಲ್ಲಿ ಒಂದು ಫೈರ್ ಮಾಡಿದಂಥ ಸಂದರ್ಭದಲ್ಲಿ ಅದು ಇತ್ತಪ್ಪಿ ಅದು ಅಲ್ಲಿ ಒಬ್ಬ ಕಾರ್ಯಕರ್ತನಿಗೆ ಅದು ತಾಗಿ ಅವರು ಪ್ರಾಣ ಕಳ್ಕೊಂಡಿದ್ದಾರೆ. ಇದನ್ನು ಭಾಳ ಗಂಭೀರವಾಗಿ ಈಗ ಮುಖ್ಯಮಂತ್ರಿಗಳು ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಇದು ಯಾಕಾಯಿತು, ಘಟನೆ ಏನಾಯಿತು ಅಂತ. ಈಗ ಕಾರ್ಯಕ್ರಮ ಕೂಡ ನಾಳಿರೋವಂಥದ್ದನ್ನು ಕೂಡ ಅದನ್ನು ಮುಂದೆ ಹಾಕಬೇಕು ಅಂತಕ್ಕಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. ಈಗ ಅಲ್ಲಿ ಸದ್ಯಕ್ಕೆ ಈಗ ಅಲ್ಲಿ ಒಂದು ವಾತಾವರಣ ಆಗ್ತಕ್ಕಂಥದ್ದಿದೆ. ಯಾವುದೇ ಆಗಲಿ ಇದೊಂದು ಘಟನೆ ಆಗಬಾರ್ದಾಗಿತ್ತು. ಯಾಕಂದರೆ ಎಲ್ಲರೂ ತಾಳ್ಮೆಯನ್ನು ಪ್ರದರ್ಶನ ಮಾಡಬೇಕಾಗಿತ್ತು. ಅದು ಯಾವುದೋ ಒಂದು ಫ್ಲೆಕ್ಸ್ ವಿಚಾರದಲ್ಲಿ ಇಷ್ಟು ದೊಡ್ಡ ಮಟ್ಟಕ್ಕೆ ಗೊಂದಲ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇರಲಿಲ್ಲ. ಆದರೂ ಘಟನೆ ಆಗೋಗಿದೆ. ಎಲ್ರಿಗೂ ಭಾಳ ಇದ್ರ ಬಗ್ಗೆ ಘಟನೆ ಬಗ್ಗೆ ಭಾಳಷ್ಟು ನೋಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.